ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಾಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸ್ನ 2ನೇ ದಿನ ಆಗಿತ್ತು. ಇವತ್ತು 3ನೇ ದಿನ. 3ನೇ ದಿನದ ಮೊದಲ ಪ್ರಶ್ನೆ, ಎಕ್ಸ್ ವರ್ಷಗಳಿಗೆ ಎಕ್ಸ್ ಪರ್ಸೆಂಟ್ನಲ್ಲಿ ಸರಳ ಬಡ್ಡಿಯು ಯಾವ ಮೊತ್ತದ ಮೇಲೆ ಎಕ್ಸ್ ಆಗಿರುತ್ತದೆ ಅಂತ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಮೇಲಿನ ಕ್ವಶನ್ ಇದು. 1 ವರ್ಷಕ್ಕೆ ಎಕ್ಸ್ ಪರ್ಸೆಂಟ್ ಅಂದರೆ ಎಕ್ಸ್ ವರ್ಷಕ್ಕೆ ಎಷ್ಟಾಗುತ್ತೆ ಬಡ್ಡಿ? ಎಕ್ಸ್ ಇಂಟು ಎಕ್ಸ್ ಪರ್ಸೆಂಟ್ ಆಗುತ್ತೆ, ಅಂದರೆ x² ಆಗುತ್ತೆ. ಯಾವುದೋ ಒಂದು ಮೊತ್ತದ ಮೇಲೆ x² ಬಡ್ಡಿ ಆದಾಗ ಅದು ಎಕ್ಸ್ ಆಗಿದೆ ಅಂತೆ. ಹಾಗಾದ್ರೆ ಆ ಮೊತ್ತ ಯಾವುದು, ಮೊತ್ತ ಎಷ್ಟು ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಯಾವತ್ತಿಗೂ ನೆನಪಿರಲಿ, a% ಅಂತ ಇರೋದನ್ನ ನಾವು a/100 ಅಂತ ಕೂಡ ಬರ್ಕೊಳ್ಬಹುದು. ಸೊ ಈ a% ಅಂದ್ರೇನೆ 100ಕ್ಕೆ a ಅಂತ. ಇವಾಗ 3% ಅಂದ್ರೆ 100ಕ್ಕೆ 3 ರೂಪಾಯಿ ಬಡ್ಡಿ ಅಂತ ಅರ್ಥ. ಈ x² ಅಂತ ಇರೋದನ್ನ ನಾನು x²/100 ಅಂತ ಬರ್ಕೊಳ್ತೀನಿ. ಮೊತ್ತ ಈಕ್ವಲ್ ಟು ಎಕ್ಸ್. ಈ x² ನಲ್ಲಿ ಒಂದು ಎಕ್ಸ್ನ, ಈ ಎಕ್ಸ್ನ ಕ್ಯಾನ್ಸಲ್ ಮಾಡ್ತೀನಿ. ಮೊತ್ತ ಈಕ್ವಲ್ ಟು 100 ಈ ಕಡೆ ಬರುತ್ತೆ. ಈ ಉಳಿದಿರೋ ಒಂದು ಎಕ್ಸ್ ಈ ಕಡೆ ಬಂದಾಗ 100ಗೆ ಡಿವೈಡ್ ಆಗುತ್ತೆ, 100/x. ಸೊ ಮೊತ್ತ ಎಷ್ಟು? 100/x. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಯಾರಿಗಾದ್ರೂ ಡೌಟ್ ಇದ್ರೆ ನಾವು ಬೇಕಾದ್ರೆ ಟ್ಯಾಲಿ ಬೇಕಾದ್ರೂ ಮಾಡ್ಬೋದು. ಈ ಮೊತ್ತಕ್ಕೆ x² ಬಡ್ಡಿ ಅಂದ್ರೆ ನಮಗೆ ಎಕ್ಸ್ ಬರ್ಬೇಕು ಬಡ್ಡಿ. ಈ x² ಅಂತ ಇರೋದನ್ನ ನಾನು x²/100 ಅಂತ ಬರ್ಕೊಳ್ತೀನಿ. x²/100 ಅಂತ ಬರ್ಕೊಳ್ತೀನಿ. ಈ 100 ಕ್ಯಾನ್ಸಲ್, ಇದರಲ್ಲಿ ಒಂದು ಎಕ್ಸ್, ಈ ಎಕ್ಸ್ ಕ್ಯಾನ್ಸಲ್, ಉಳಿದಿರೋದೇನು ಎಕ್ಸ್ ಇದೆ. ಸೊ 100/x ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎರಡನೇ ಸಂಖ್ಯೆಯು ಮೊದಲ ಸಂಖ್ಯೆಗೆ ಸಂಬಂಧಿಸಿದ ರೀತಿಯಲ್ಲೇ ಮೂರನೇ ಸಂಖ್ಯೆಗೆ ಸಂಬಂಧಿಸಿದ ಆಯ್ಕೆಯನ್ನು ಆಯ್ಕೆ ಮಾಡಿ. ಇದು ಸಂಖ್ಯೆ ಅಲ್ಲ, ಇಲ್ಲಿ ಗ್ರೂಪ್ ಆಫ್ ಲೆಟರ್ಸ್ ಅನಾಲಜಿ ಮೇಲಿನ ಕ್ವಶನ್ ಇದು. ಇಲ್ಲಿಯ ಗ್ರೂಪ್ ಆಫ್ ಲೆಟರ್ಸ್ಗೆ ಈ ಒಂದು ಸಂಖ್ಯೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಈ ಗ್ರೂಪ್ ಆಫ್ ಲೆಟರ್ಸ್ಗೆ ಯಾವ ಸಂಖ್ಯೆ ಬರುತ್ತೆ ಅಂತ ನಮ್ಮ ಕ್ವಶನ್. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅನಾಲಜಿ ನಾವು ಮಾಡುವಾಗ ಇಂಗ್ಲಿಷ್ ಅಲ್ಫಾಬೆಟ್ಗಳಲ್ಲಿನ ಅಕ್ಷರಗಳ ಸ್ಥಾನದ ಸಂಖ್ಯೆ ನಮಗೆ ಗೊತ್ತಿರಬೇಕಾಗುತ್ತೆ. ಜಿ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 7ನೇ ಅಕ್ಷರ, ಆರ್ ಅನ್ನೋದು 18ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ, ಎ ಅನ್ನೋದು ಮೊದಲನೇ ಅಕ್ಷರ, ಟಿ ಅನ್ನೋದು 20ನೇ ಅಕ್ಷರ. ಇವುಗಳನ್ನ ಆಡ್ ಮಾಡಿ ಏನಾಗುತ್ತೆ? 18 + 7 25, 25 5 30, 30 + 20 50, 50 + 1 51. ಇಲ್ಲಿ 51 ಇದೆ, ಬಟ್ ಅವ್ರು ಕೊಟ್ಟಿರೋದು 25. ಸೊ ಇವ್ರು ಏನ್ ಮಾಡಿರ್ಬೋದು, ಈ 51ರಲ್ಲಿ ಒಂದನ್ನ ಮೈನಸ್ ಮಾಡಿದ್ದಾರೆ, ಆಮೇಲೆ ಅದಕ್ಕೆ /2 ಮಾಡಿದ್ದಾರೆ, ಅವಾಗ ನಮಗೆ 25 ಬರುತ್ತೆ. ಸೊ ಈ ನಂಬರ್ ಅನ್ನು ಪದದಲ್ಲಿರುವ ಅಕ್ಷರಗಳಿಗೂ ನಾವು ಇದೇ ಆಪರೇಷನ್ ಅಪ್ಲೈ ಮಾಡೋಣ. ಎನ್ ಅನ್ನೋದು 14ನೇ ಲೆಟರ್, ಯು ಅನ್ನೋದು 21ನೇ ಲೆಟರ್, ಎಂ ಅನ್ನೋದು 13ನೇ ಲೆಟರ್, ಬಿ ಅನ್ನೋದು 2ನೇ ಲೆಟರ್, ಇ ಅನ್ನೋದು 5ನೇ ಲೆಟರ್, ಆರ್ ಅನ್ನೋದು 18ನೇ ಲೆಟರ್. ಸೊ ಇವುಗಳನ್ನ ಆಡ್ ಮಾಡಿದಾಗ 14 + 21 35, 35 + 13 48, 48 + 2 50, 50 + 18 68, 68 + 5 73. ಸೊ 73 ಬಂತು. ಆಮೇಲೆ ಏನ್ ಮಾಡಿದಾರ, ಒಂದನ್ನು ಮೈನಸ್ ಮಾಡಿ /2 ಮಾಡಿದಾರ. ಸೊ ನಾನು -1 ಮಾಡಿ /2 ಮಾಡ್ತೀನಿ. ಏನಾಯ್ತು? 72/2 ಆಯ್ತು. 72/2 ಅಂದ್ರೆ 36. ಸೊ ಆಪ್ಷನ್ ಎ 36 ಇಸ್ ದಿ ರೈಟ್ ಆನ್ಸರ್. ಅನಾಲಜಿ ಮಾಡ್ಬೇಕಂದ್ರೆ ನಮಗೆ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿರುವ ಅಕ್ಷರಗಳ ಸ್ಥಾನಗಳ ಸಂಖ್ಯೆ ನಮಗೆ ಪರ್ಫೆಕ್ಟ್ ಇರಬೇಕಾಗುತ್ತೆ, ಅಂದ್ರೆ ಸ್ಪೀಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ದೂರವನ್ನು ಒಂದು ನಿರ್ದಿಷ್ಟ ವೇಗದಲ್ಲಿ ಆವರಿಸಲಾಗುತ್ತದೆ. ಈ ದೂರದ ಅರ್ಧದಷ್ಟನ್ನು ದುಪ್ಪಟ್ಟು ಸಮಯದಲ್ಲಿ ಕ್ರಮಿಸಿದರೆ ಎರಡು ವೇಗಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವೇಗಗಳ ಅನುಪಾತ ಕೊಟ್ಟಿರೋದ್ರಿಂದ ವೇಗ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ವೇಗ ಈಕ್ವಲ್ ಟು ದೂರ ಪ್ಲಸ್ ಸಮಯ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಒಂದು ನಿರ್ದಿಷ್ಟ ದೂರವನ್ನ, ಆ ದೂರವನ್ನ ನಾನು ಡಿ ಅಂತ ತಗೋತೇನೆ. ಒಂದು ನಿರ್ದಿಷ್ಟ ದೂರವನ್ನು ಒಂದು ನಿರ್ದಿಷ್ಟ ವೇಗದಲ್ಲಿ ಆವರಿಸಲಾಗಿದೆ. ಸೊ ಆ ವೇಗಕ್ಕೆ ಏನ್ ಟೈಮ್ ತಗೋತಾನಲ್ಲ ಅದನ್ನ ಟಿ ಅಂತ ತಗೊಳ್ತೇನೆ. ಇದು ಮೊದಲನೇ ಸ್ಪೀಡ್. ಎರಡನೇ ಸ್ಪೀಡ್ ಏನಾಗಿದೆ, ಈ ದೂರದ ಅರ್ಧದಷ್ಟನ್ನು ಅಂದ್ರೆ d/2 ನ ದುಪ್ಪಟ್ಟು ಸಮಯ, 2 ಪಟ್ಟು ಸಮಯ, ಅಂದ್ರೆ ಮೊದಲು ಟಿ ಸಮಯ ತಗೊಂಡಿದ್ದ, ಇವಾಗ 2t ಸಮಯ ತಗೊಳ್ತಾ ಇದ್ದಾನೆ. ಎರಡು ವೇಗಗಳ ಅನುಪಾತ ಏನು ಅಂತ ಕೇಳಿದ್ದಾರೆ. ಸೊ ಇವೆರಡರ ಅನುಪಾತ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು.
ಡಿ ಡಿ ಕ್ಯಾನ್ಸಲ್, ಇ ಟಿ ಕ್ಯಾನ್ಸಲ್, ಇಲ್ಲಿ 1 ಉಳಿತು. ರೇಷಿಯೋ 1/2 ಇಂಟು 2 ಅಂದರೆ 4, 1/4 ಆಯಿತು. ರೇಷಿಯೋದಲ್ಲಿ ನಮಗೆ ಯಾವಾಗಲೂ ಫ್ರಾಕ್ಷನ್ ಅಲ್ಲಿ ಇರಬಾರ್ದು ನಂಬರು. ಸೊ ಈ 4ನ ರಿಮೂವ್ ಮಾಡೋದಕ್ಕೆ ಬೋತ್ ಸೈಡ್ ನಾನು 4ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ 4 ಕ್ಯಾನ್ಸಲ್ ಆಗುತ್ತೆ. 4 1 4, ರೇಷಿಯೋ 1ಗೆ 1 ಉಳಿಯುತ್ತೆ. ಸೊ ಇವೆರಡೂ ವೇಗಗಳ ರೇಷಿಯೋ 4:1. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅಕ್ಷರಗಳನ್ನು ಅವರೋಹಣ ಕ್ರಮದಲ್ಲಿ ವರ್ಣಮಾಲೆಯಂತೆ ಜೋಡಿಸಿದರೆ ಮಂಕಿ ಪದದಲ್ಲಿ ಎಷ್ಟು ಅಕ್ಷರಗಳು ಅದೇ ಸ್ಥಾನವನ್ನು ಹೊಂದಿವೆ? ಅವರೋಹಣ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಂತ. ಅಂದ್ರೆ ಈ ಅಕ್ಷರಗಳ ಸ್ಥಾನ ಏನಿದೆಯಲ್ಲ, ಅವುಗಳ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ನಾವು ಇಳಿಕೆ ಕ್ರಮದಲ್ಲಿ ಬರೆದಾಗ ಯಾವ ಅಕ್ಷರ ಅದೇ ಸ್ಥಾನದಲ್ಲಿ ಇರ್ತಾವ ಅಂತ ನಮ್ಗೆ ಕ್ವಶನ್ ಕೇಳಿದಾರೆ. ಪದದಲ್ಲಿರೋ ಅಕ್ಷರಗಳನ್ನ ಬರ್ಕೊಳ್ತೀನಿ. ಎಂ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 13ನೇ ಅಕ್ಷರ, ಓ ಅನ್ನೋದು 15ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ, ಕೆ ಅನ್ನೋದು 11ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ, ವೈ ಅನ್ನೋದು 25ನೇ ಅಕ್ಷರ. ಇವುಗಳಲ್ಲಿ ಅತಿ ದೊಡ್ಡದು ಯಾವುದು? 25. ಸೊ ವೈ ಮೊದಲು ಬರುತ್ತಾ, ಆಮೇಲೆ 15, ಸೊ ಆಮೇಲೆ ಓ ಬರುತ್ತಾ, ಆಮೇಲೆ 14, ಆಮೇಲೆ ಎನ್ ಬರುತ್ತಾ, ಆಮೇಲೆ 13 ಎಂ ಬರುತ್ತಾ, ಆಮೇಲೆ 11 ಕೆ ಬರುತ್ತಾ, ಆಮೇಲೆ 5 ಇ ಬರುತ್ತಾ. ಇಲ್ಲಿ ಮೊದಲನೇ ಅಕ್ಷರ ಎಂ ಇದೆ, ಇಲ್ಲಿ ಮೊದಲನೇ ಅಕ್ಷರ ವೈ ಇದೆ, ಇಲ್ಲಿ ಎರಡನೇ ಅಕ್ಷರ ಓ ಇದೆ, ಇಲ್ಲಿ ಕೂಡ ಎರಡನೇ ಅಕ್ಷರ ಓ ಇದೆ. ಸೊ ಒಂದು ಅಕ್ಷರ ಅದು ಇರೋ ಸ್ಥಾನದಲ್ಲೇ ಇದೆ. ಇಲ್ಲಿ ಮೂರನೇ ಅಕ್ಷರ ಎನ್ ಇದೆ, ಇಲ್ಲಿ ಕೂಡ ಮೂರನೇ ಅಕ್ಷರ ಎನ್ ಇದೆ. ಸೊ ಒಟ್ಟಾರೆಯಾಗಿ 2 ಅಕ್ಷರ ಅವಿರೋ ಸ್ಥಾನದಲ್ಲೇ ಇವೆ. ಇಲ್ಲಿ 4ನೇ ಅಕ್ಷರ ಕೆ ಇದೆ, ಬಟ್ ಇಲ್ಲಿ 4ನೇ ಅಕ್ಷರ ಎಂ ಇದೆ. ಇಲ್ಲಿ 5ನೇ ಅಕ್ಷರ ಇ ಇದೆ, ಬಟ್ ಇಲ್ಲಿ 5ನೇ ಅಕ್ಷರ ಕೆ ಇದೆ. ಇಲ್ಲಿ 6ನೇ ಅಕ್ಷರ ವೈ ಇದೆ, ಇಲ್ಲಿ 6ನೇ ಅಕ್ಷರ ಇ ಇದೆ. ಸೊ ನಮಗೆ ಓ ಮತ್ತು ಎನ್ ಅದೇ ಸ್ಥಾನದಲ್ಲಿ ಅದಾವ. ಹೀಗಾಗಿ ಆಪ್ಷನ್ ಡಿ 2 ಇಸ್ ದಿ ರೈಟ್ ಆನ್ಸರ್. 2 ಅಕ್ಷರ ಅದೇ ಸ್ಥಾನವನ್ನು ಕಾಪಾಡ್ಕೊಂಡಿದ್ದಾವೆ. ಮುಂದಿನ ಪ್ರಶ್ನೆ, ರೈಲು 20 ಸೆಕೆಂಡ್ಗಳಲ್ಲಿ ವಿದ್ಯುತ್ ಕಂಬವನ್ನು ಹಾದು ಹೋಗುತ್ತದೆ ಮತ್ತು 45 ಸೆಕೆಂಡ್ಗಳಲ್ಲಿ 250 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ಹಾದು ಹೋಗುತ್ತದೆ. ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಟ್ರೈನ್ ಮೇಲಿನ ಕ್ವಶನ್ ಇದು. ರೈಲು 20 ಸೆಕೆಂಡ್ಗಳಲ್ಲಿ ಒಂದು ವಿದ್ಯುತ್ ಕಂಬವನ್ನು ದಾಟಿದೆ ಅಂತಂದ್ರೆ, ಒಂದು ಎಲೆಕ್ಟ್ರಿಕ್ ಪೋಲ್ನ ದಾಟಿದೆ ಅಂತಂದ್ರೆ ತನ್ನ ಡಿಸ್ಟೆನ್ಸ್ ತನ್ನ ಲೆಂತ್ ತಾನು ದಾಟ್ಕೊಂಡಿದೆ ಅಂತ ಅರ್ಥ. ಈ ಒಂದು ಟ್ರೈನ್ ಈ ಕಂಬವನ್ನು ದಾಟೋದು ಯಾವಾಗ? ಕೊನೆಯ ಬೋಗಿ ದಾಟದಾಗ ನಮ್ಗೆ ಇಂಜಿನ್ ಇಲ್ಲಿ ಬಂದಿರುತ್ತೆ. ಸೊ ಈ ಕಂಬವನ್ನು ದಾಟೋದಕ್ಕೆ ಅದು ಯಾಕೆ 20 ಸೆಕೆಂಡ್ ತಗೊಂತು ಅಂದ್ರೆ ತನ್ನ ಲೆಂತ್ನ ಅದು ದಾಟ್ಕೊಳ್ತು. ನಾವು ಕಂಡುಹಿಡಬೇಕಾಗಿರೋದು ಅದೇ. ಇವಾಗ ಲೆಂತ್ ಆಫ್ ದಿ ಟ್ರೈನ್ ಎಷ್ಟು ಅಂತ ಕೇಳಿದಾರೆ, ಇದರ ಲೆಂತ್ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಇಲ್ಲಿ 250 ಮೀಟರ್ದ ಪ್ಲಾಟ್ಫಾರ್ಮ್ ಅನ್ನ 45 ಸೆಕೆಂಡ್ ಅಲ್ಲಿ ದಾಟಿದೆ. ಬಟ್ ಈ 250 ಮೀಟರ್ದ ಪ್ಲಾಟ್ಫಾರ್ಮ್ ದಾಟ್ಬೇಕಂತಂದ್ರ ಈ ಟ್ರೈನ್ ತನ್ನ ಲೆಂತ್ ಕೂಡ ತಾನು ದಾಟ್ಕೋಬೇಕಾಗುತ್ತೆ. ಈ ಕೊನೆಯ ಬೋಗಿ ಇಲ್ಲಿ ಬಂದಾಗ ಮಾತ್ರ, ಕೊನೆಯ ಬೋಗಿನೂ ದಾಟದಾಗ ಮಾತ್ರ ಈ ಟ್ರೈನ್ ಈ ಪ್ಲಾಟ್ಫಾರ್ಮ್ನ ದಾಟದಂಗ. ಈ ಕೊನೆಯ ಬೋಗಿ ಇಲ್ಲಿ ಬಂದಾಗ ಟ್ರೈನ್ ಇಂಜಿನ್ ಇಲ್ಲಿ ಬಂದಿರುತ್ತೆ. ಸೊ 45 ಸೆಕೆಂಡ್ ಯಾಕೆ ಬೇಕಾಯ್ತು ಅಂದ್ರೆ ಪ್ಲಾಟ್ಫಾರ್ಮ್ನ ಉದ್ದ ಮತ್ತು ಈ ಟ್ರೈನಿನ ಉದ್ದ ಎರಡೂ ಉದ್ದವನ್ನು ದಾಟೋದಕ್ಕೆ 45 ಸೆಕೆಂಡ್ ಬೇಕಾಯ್ತು. ಬಟ್ ಈ ಟ್ರೈನ್ ತನ್ನನ್ನು ತಾನು ದಾಟ್ಕೊಳಕ್ಕೆ 20 ಸೆಕೆಂಡ್ ತಗೊಳುತ್ತಂತ ನಮ್ಗೆ ಗೊತ್ತಿದೆ. ಸೊ ಈ 45 ಸೆಕೆಂಡ್ ನಲ್ಲಿ 20 ಸೆಕೆಂಡ್ ಬರೀ ತನ್ನನ್ನು ತಾನು ದಾಟ್ಕೊಳಕ್ಕೆ ತಗೊಂಡಿದೆ. ಹಾಗಾದ್ರೆ ಈ 45 ಸೆಕೆಂಡ್ ಅಲ್ಲಿ 20 ಸೆಕೆಂಡ್ ಮೈನಸ್ ಮಾಡ್ರೆ ಇನ್ನು ಉಳಿದಿದ್ದು 25 ಸೆಕೆಂಡ್. ಈ 25 ಸೆಕೆಂಡ್ ನಲ್ಲಿ ಪ್ಯೂರ್ಲಿ ಈ 250 ಮೀಟರ್ ಏನಿದೆ ಅಲ್ಲ ಪ್ಲಾಟ್ಫಾರ್ಮ್, ಅದನ್ನು ದಾಟೋದಕ್ಕೆ ಯೂಸ್ ಆಗಿದೆ. ಸೊ 25 ಸೆಕೆಂಡ್ ನಲ್ಲಿ 250 ಮೀಟರ್ ಹೋಗಿದೆ ಅಂದ್ರೆ ಎಷ್ಟಾಯ್ತು? 25 ಒಂದಲೇ 25, 25 ಹತ್ತಲೇ 150. ಸೊ 10 ಮೀಟರ್ ಪರ್ ಸೆಕೆಂಡ್ ಇದು ಟ್ರೈನಿನ ಸ್ಪೀಡ್ ಆಗುತ್ತೆ. ಟ್ರೈನು ತನ್ನನ್ನು ತಾನು ದಾಟ್ಕೊಳ್ಳೋದಕ್ಕೆ 20 ಸೆಕೆಂಡ್ ತಗೊಂಡಿದೆ. ಬಟ್ ಪ್ರತಿ ಸೆಕೆಂಡ್ಗೆ 10 ಮೀಟರ್ ಹೋಗುತ್ತೆ. ಹಾಗಾದ್ರೆ ಎಷ್ಟಾಯ್ತು? 200 ಮೀಟರ್. ಈ 200 ಮೀಟರ್ ಅನ್ನೋದು ಈ ಡಿಸ್ಟೆನ್ಸ್ ಅನ್ನೋದೇ ಟ್ರೈನಿನ ಉದ್ದ. ಸೊ ಆಪ್ಷನ್ ಸಿ 200 ಮೀಟರ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಜಯ್ ದಕ್ಷಿಣಕ್ಕೆ 12 ಕಿಲೋಮೀಟರ್ ಪ್ರಯಾಣಿಸಿದರು. ನಂತರ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಪ್ರಯಾಣಿಸಿದರು. ನಂತರ ಬಲಕ್ಕೆ ತಿರುಗಿ 12 ಕಿಲೋಮೀಟರ್ ಪ್ರಯಾಣಿಸಿದರು. ವಿಜಯ್ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾರೆ? ಡೈರೆಕ್ಷನ್ ಮೇಲಿನ ಕ್ವಶನ್ ಇದು. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ವಿಜಯ್ ಇಲ್ಲಿಂದ ದಕ್ಷಿಣಕ್ಕೆ 12 ಕಿಲೋಮೀಟರ್ ಹೋಗ್ತಾರ. ನೆಕ್ಸ್ಟ್ ನಂತರ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಪ್ರಯಾಣಿಸಿದರು. ಈ ಕಡೆ ಹೋಗ್ತಾ ಇದ್ದಾನಂದ್ರ ಆತನ ಬಲ ಈ ಕಡೆ ಆಗುತ್ತೆ. ಈ ಕಡೆ 10 ಕಿಲೋಮೀಟರ್ ಹೋಗ್ತಾರ.
ನಂತರ ಬಲಕ್ಕೆ ತಿರುಗಿ 12 ಕಿಲೋಮೀಟರ್ ಹೋಗ್ತಾರ. ಈ ಕಡೆ ಹೋಗ್ತಾ ಇದ್ದಾನಂತಂದ್ರ ಆತನ ಬಲ ಈ ಕಡೆ ಆಗುತ್ತೆ, ಉತ್ತರದ ಕಡೆ ಆಗುತ್ತೆ. ನಂತರ ಮತ್ತೆ 12 ಕಿಲೋಮೀಟರ್ ಹೋದ್ರು. ಇವಾಗ ಏನ್ ಕೇಳಿದಾರ, ವಿಜಯ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾರೆ. ಆರಂಭದ ಸ್ಥಳ ಇದು, ಇವಾಗ ಇಲ್ಲಿದಾರ. ಒಟ್ಟಾರೆಯಾಗಿ 10 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್, 10 ಕಿಲೋಮೀಟರ್. ಸೊ ಆಪ್ಷನ್ ಡಿ 10 ಕಿಲೋಮೀಟರ್ ಈಸ್ ದಿ ರೈಟ್ ಆನ್ಸರ್. ಆರಂಭದ ಸ್ಥಳದಿಂದ 10 ಕಿಲೋಮೀಟರ್ ದೂರದಲ್ಲಿದ್ದಾರೆ. ನೆಕ್ಸ್ಟ್ ಕ್ವಶನ್. 39, 48, 51, 63, 75, 83 ಎಕ್ಸ್ ಮತ್ತು 69ರ ಸರಾಸರಿಯು 60 ಆಗಿದ್ದರೆ ಎಕ್ಸ್ ನ ಮೌಲ್ಯ ಎಷ್ಟು ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಕಾಮನ್ ಆಗಿ ಎಲ್ಲರೂ ಮಾಡೋ ಕಾಮನ್ ಮೆಥಡ್ ಯಾವುದು ಅಂತಂದ್ರೆ, ಇವು ಎಲ್ಲವನ್ನು ಕೂಡಿಸ್ಕೊಳ್ತಾರ. ಎಪ್ಪತ್ತೈದು 83 ಎಕ್ಸ್ ಪ್ಲಸ್ 16 ಇವೆಲ್ಲವನ್ನು ಆ್ಯಡ್ ಮಾಡಿಕೊಂಡು ಡಿವೈಡ್ ಬೈ ಇವೆಷ್ಟು ಅದಾವು, 1 2 3 4 5 6 7 1 2 3 4 5 6 7 8 ಅದಾವು. 8ಅನ್ನು ಡಿವೈಡ್ ಮಾಡಿದಾಗ ನಮಗೆ 60 ಬಂದಿರುತ್ತೆ. ಇವು ಎಲ್ಲವುಗಳ ಸಮ್ಮ ಮತ್ತು ಎಷ್ಟು ಅದಾವ ಅಷ್ಟು ಡಿವೈಡ್ ಮಾಡಿದಾಗ ನಮ್ಗೆ ಆವ್ರೇಜ್ ಬಂದಿರುತ್ತೆ. ಸೊ ಈಗ ಇವನ್ನೆಲ್ಲ ಆ್ಯಡ್ ಮಾಡ್ಕೊಂಡು 8 ಈ ಕಡೆ ತೊಗೊಂಬಂದು ಇವಕ್ಕೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಇದನ್ನು ಮೈನಸ್ ಮಾಡಿ ಆಮೇಲೆ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೋಬಹುದು. ಬಟ್ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ನಾವು ಎಕ್ಸಾಮ್ನಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಸಮಯದಲ್ಲಿ ಸಾಲ್ವ್ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಎಕ್ಸಾಮ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇಂಥ ಪ್ರಾಬ್ಲಮ್ಗಳನ್ನ ಆವ್ರೇಜ್ ಪ್ರಾಬ್ಲಮ್ಗಳನ್ನ ಡಿವಿಯೇಷನ್ ಮೆಥಡ್ ಅನ್ನೋ ಮೆಥಡಿಂದ ಕೂಡ ನಾವು ಸಾಲ್ವ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಈಗ ಮೊದಲನೇದಾಗಿ ನಾ ಹೇಳಿದಾಗ ಸ್ವಲ್ಪ ಟಫ್ ಅನಿಸ್ಬೋದು ನಿಮಗೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ತುಂಬ ಈಸಿ ಆಗುತ್ತೆ. ಆವ್ರೇಜ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಆವ್ರೇಜ್ ಅಂದರೆ ಏನು? ಸರಾಸರಿ ಅಂತಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತ. ಅಂದರೆ ಎ ಅನ್ನೋ ಒಂದು ಕಡೆ 4 ಆ್ಯಪಲ್ಸ್ ಇವೆ, ಬಿ ಅನ್ನೋ ಒಂದು ಕಡೆ 8 ಆ್ಯಪಲ್ಸ್ ಇವೆ. ಈಗ ಇವರಿಬ್ಬರ ಕಡೆಯಿಂದನೂ ಈ ಆ್ಯಪಲ್ಸ್ಗಳನ್ನ ತೊಗೊಳ್ತೀನಿ. ಒಟ್ಟು ಎಷ್ಟದು? 12 ಅದು. ಈ 12 ಆ್ಯಪಲ್ಗಳಿಂದ ಇವರಿಬ್ಬರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ. 12 ಆ್ಯಪಲ್ಗಳನ್ನು ಇಬ್ಬರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಇವಂಗ 6 ಸಿಗ್ತಾವು, ಇವಂಗ 6 ಸಿಗ್ತಾವು. ಈ 6 ಅನ್ನೋದೇ ಆವ್ರೇಜ್ ಆಗಿರುತ್ತೆ. ಸೊ ಈಗ ಇವುಗಳನ್ನ ನಾವು ಚಾಕ್ಲೇಟ್ಸ್ ಅಂತ ಇಟ್ಕೊಂಡ್ರೆ ಇವುಗಳನ್ನೆಲ್ಲವನ್ನೂ ತಗೊಂಡು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಪ್ರತಿಯೊಬ್ಬರಿಗೂ 60 ಬಂದಿದೆ. ಬಟ್ ಇವನ್ಗೆ 60ಕ್ಕಿಂತ ಎಷ್ಟು ಕಡಿಮೆ ಬಂದಿದೆ? 21 ಕಡಿಮೆ ಬಂದಿದೆ. ನೆಗೆಟಿವ್ ಸೈನ್ ರಿಪ್ರೆಸೆಂಟ್ ಕಡಿಮೆ ಬಂದಿದೆ ಅಂತ. ಇವನ್ಗೆ 60ಕ್ಕಿಂತ ಎಷ್ಟು ಕಡಿಮೆ ಬಂದಿದೆ? 12 ಕಡಿಮೆ ಬಂದಿದೆ. ಇವನ್ಗೆ 60ಕ್ಕಿಂತ ಎಷ್ಟು ಕಡಿಮೆ ಬಂದಿದೆ? 9 ಕಡಿಮೆ ಬಂದಿದೆ. ಇವನ್ಗೆ 60ಕ್ಕಿಂತ ಎಷ್ಟು ಜಾಸ್ತಿ ಬಂದಿದೆ? 3 ಜಾಸ್ತಿ ಬಂದಿದೆ. ಪ್ಲಸ್ ಸೈನ್ ರಿಪ್ರೆಸೆಂಟ್ ಜಾಸ್ತಿ ಬಂದಿದೆ ಅಂತ. ಇವನ್ಗೆ 60ಕ್ಕಿಂತ ಎಷ್ಟು ಜಾಸ್ತಿ ಬಂದಿದೆ? 15 ಜಾಸ್ತಿ ಬಂದಿದೆ. ಇವನ್ಗೆ 60ಕ್ಕಿಂತ ಎಷ್ಟು ಜಾಸ್ತಿ ಬಂದಿದೆ? 23 ಜಾಸ್ತಿ ಬಂದಿದೆ. ಎಕ್ಸ್ಗೆ 60ಕ್ಕಿಂತ ಜಾಸ್ತಿ ಬಂದಿದೆಯೋ ಅಥವಾ ಕಡಿಮೆ ಬಂದಿದೆಯೋ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಈ ಒಟ್ಟಾರೆಯಾಗಿ ನಾವು ಇವ್ರನ್ನ ಸೇರಿಸಿದಾಗ ಏನು ನಮ್ಗೆ ಬರುತ್ತೋ ಸಮ್ ಏನು ಬರುತ್ತೋ, ಅದು ಪ್ಲಸ್ನಲ್ಲಿ ಬಂದರೆ ಅದು ಎಕ್ಸ್ದಾಗಿರುತ್ತೆ. ಎಕ್ಸಿಂದ ಅಷ್ಟು 60, ಎಕ್ಸ್ಗೆ 60 ಅಂತ ಹಿಡ್ಕೊಂಡ್ರೆ 60ರಲ್ಲಿ ಅಷ್ಟು ಕಿತ್ಕೊಂಡಿದ್ದಾರೆ ಅಂತ ಎಕ್ಸ್ ವ್ಯಾಲ್ಯೂ ಅಷ್ಟಾಗಿರುತ್ತೆ. ನೆಗೆಟಿವ್ನಲ್ಲಿ ಬಂದರೆ ಅದು ಎಕ್ಸ್ಗೆ ಸೇರಿದ್ದಾಗಿರುತ್ತೆ. ಸೊ ಎಕ್ಸ್ ನಮ್ಗೆ ಗೊತ್ತಿಲ್ಲ, ಅದನ್ನು ಕೈ ಬಿಡೋಣ. ಮತ್ತು 69 ಇವನ್ಗೆ 60ಕ್ಕಿಂತ 9 ಜಾಸ್ತಿ ಬಂದಿದೆ. ಒಟ್ಟಾರೆಯಾಗಿ ಇದು ಎಷ್ಟಾಯಿತು? 21 ಪ್ಲಸ್ 12 33, 33 ಮೈನಸ್ 9 42, ಮೈನಸ್ 42ರಲ್ಲಿ ಪ್ಲಸ್ 3 ಮೈನಸ್ ಮಾಡಿದ್ರೆ ಮೈನಸ್ 39, ಮೈನಸ್ 39ನಲ್ಲಿ ಪ್ಲಸ್ 15 ಮೈನಸ್ ಮಾಡಿದ್ರೆ ಮೈನಸ್ 24, ಮೈನಸ್ 24ನಲ್ಲಿ ಪ್ಲಸ್ 23 ಮಾಡಿದ್ರೆ -1, 9 -1 ಅಂದರೆ ಪ್ಲಸ್ 8 ಉಳಿತು. ಸೊ ನಮಗೆ ಪ್ರತಿಯೊಬ್ಬರಿಗೂ 60 ಡಿಸ್ಟ್ರಿಬ್ಯೂಟ್ ಮಾಡಿದಾಗಲೂ ಯಾರ ಕಡೆ ಹೆಚ್ಚಿದೋ ಅವ್ರ ಕಡೆ ಇಸ್ಕೊಂಡು, ಯಾರ ಕಡೆ ಕಡಿಮೆ ಇದೆ ಅವ್ರ ಕಡೆ ಇಸ್ಕೊಂಡು ಪ್ರತಿಯೊಬ್ಬರಿಗೂ 60 ಬರುವಂಗೆ ಮಾಡಿದ್ರು 8 ನಮಗೆ ಇವ್ರ ಕಡೆ ಎಕ್ಸ್ಟ್ರಾ ಉಳಿತಾ ಇದಾವೆ. ಎಕ್ಸನ್ನು ಹೊರತುಪಡಿಸಿ 8 ಎಕ್ಸ್ಟ್ರಾ ಉಳಿತಾ ಇದಾವೆ. ಈ 8 ಇವ್ನಿಗೆ ಸೇರ್ಬೇಕಾಗಿತ್ತು. ಸೊ 8 ಇವ್ರ ಕಡೆ ಅದಾವ ಅಂತಂದ್ರೆ ಉಳಿದಿರೋದು ಎಷ್ಟು? 60ರಲ್ಲಿ ಇವನ್ ಕಡೆ 52, 60ರಲ್ಲಿ 8 ಹೋದ್ರೆ 52 ತಾನೆ. ಇವ್ ಕಡೆ 60 ಇರಬೇಕಾಗಿತ್ತು. ಬಟ್ 8 ಇವ್ರ ಕಡೆ ಎಕ್ಸ್ಟ್ರಾ ಇರೋದ್ರಿಂದ ಈ 60ರಲ್ಲಿ 8 ಮೈನಸ್ ಮಾಡಿದ್ರೆ 52. ಸೊ ಎಕ್ಸ್ ನ ವ್ಯಾಲ್ಯೂ 52. ನೀವು ಇದನ್ನು ಸಾಲ್ವ್ ಮಾಡಿದ್ರು ಕೂಡ ನಮಗೆ 52 ಬರುತ್ತೆ ಆನ್ಸರ್. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೇಳ್ಕೊಂತ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು. ಬಟ್ ಇದನ್ನು 10 ರಿಂದ 15 ಸೆಕೆಂಡಲ್ಲಿ ಮಾಡಿಬಿಡ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್. 5 ಹುಡುಗಿಯರು ಎ, ಆರ್, ಡಿ, ಎಸ್ ಮತ್ತು ವಿ ಪಂಚಭುಜಾಕೃತಿಯ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಎ ಯು ಆರ್ ಮತ್ತು ಡಿ ಯ ಮಧ್ಯೆ ಕುಳಿತಿರುವರು. ಎಸ್ ವಿ ಯ ಎಡಕ್ಕೆ ಕುಳಿತಿರುವರು. ಆರ್ ಎಸ್ ಳ ಎಡಕ್ಕೆ ಕುಳಿತಿರುವರು.
ಎ ಯ ಬಲಕ್ಕೆ ಕುಳಿತಿರುವವರು ಯಾರು ಅಂತ ನಮ್ಮ ಕ್ವಶನ್ ಐತೆ. ಪಂಚಭುಜಾಕೃತಿ ಅಂದ್ರೆ ಪೆಂಟಾಗೋನಲ್ ಅಂದ್ರೆ ಈ ರೀತಿಯ ಆಕೃತಿಯನ್ನು ನಾವು ಪೆಂಟಾಗೋನಲ್ ಅಂತ ಕರಿತೀವಿ. ಏನ್ ಕೊಟ್ಟಿದ್ದಾರೆ, ಎ ಯು ಆರ್ ಮತ್ತು ಡಿ ಯ ಮಧ್ಯೆ ಕುಳಿತಿರುವರು ಅಂತ ಕೊಟ್ಟಿದ್ದಾರೆ. ಬಟ್ ಈ ಸೆಂಟೆನ್ಸ್ ನ ಇವಾಗ ನಾನು ಕನ್ಸಿಡರ್ ಮಾಡಲ್ಲ, ಇದನ್ನ ಲಾಸ್ಟಿಗೆ ತಗೋತೇನೆ. ಯಾಕಂತಂದ್ರ ಎ ಆರ್ ಮತ್ತು ಡಿ ಯ ಮಧ್ಯೆ ಕುಳಿತಿದಾರಂತ, ಅದು ಹಿಂಗಾದ್ರೂ ಕುಳಿತಿರ್ಬೋದು ಅಥವಾ ಈ ಎ ಹಿಂಗಾದ್ರೂ ಕುಳಿತಿರ್ಬೋದು. ಸೊ ಇಲ್ಲಿ ಎರಡು ಪಾಸಿಬಿಲಿಟಿ ಇರೋದ್ರಿಂದ ಯಾವ ಅಪ್ರೋಚ್ ಕರೆಕ್ಟ್ ಆಗುತ್ತೆ ಅನ್ನೋದು ನಾವು ಪೂರ್ತಿಯಾಗಿ ಸಾಲ್ವ್ ಮಾಡದೆ ಗೊತ್ತಾಗಲ್ಲ. ಸೊ ಒಂದ್ ವೇಳೆ ಈಗ ನಮ್ಮ ಮೊದಲನೇ ಅಪ್ರೋಚ್ ಏನಾದರೂ ರಾಂಗ್ ಆದ್ರೆ ನಮ್ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಮತ್ತೆ ಸೆಕೆಂಡ್ ಅಪ್ರೋಚ್ ಟ್ರೈ ಮಾಡ್ಬೇಕಾಗುತ್ತೆ ನಾವು. ಸೊ ಎಕ್ಸಾಮ್ ನಲ್ಲಿ ನಮ್ ಟೈಮ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವಾಗ ಈ ಸೆಂಟೆನ್ಸ್ ಅನ್ನ ಕೈ ಬಿಡ್ತೀನಿ, ಲಾಸ್ಟಿಗೆ ತಗೊಳ್ತೀನಿ. ಸೊ ಮುಂದಿನ ಸೆಂಟೆನ್ಸ್ ಏನಿದೆ, ಎಸ್ ವಿ ಯ ಎಡಕ್ಕೆ ಕುಳಿತಿರುವರು. ಓಕೆ, ಇಲ್ಲಿ ವಿ ಕುಳಿತಿದ್ದಾರೆ ಅಂತಂದ್ರೆ ಎಸ್ ವಿ ಯ ಎಡಕ್ಕೆ ಕುಳಿತಿರ್ತಾರೆ. ಆರ್ ಎಸ್ ಳ ಎಡಕ್ಕೆ ಕುಳಿತಿರುವರು. ಸೊ ಇಲ್ಲಿ ಎಸ್ ಕುಳಿತಿದ್ದಾಳೆ ಅಂತಂದ್ರೆ ಆರ್ ಇಲ್ಲಿ ಕುಳಿತಿರ್ತಾಳೆ. ಎ ಯ ಬಲಕ್ಕೆ ಕುಳಿತಿರುವವರು ಯಾರು? ಓಕೆ, ಇಲ್ಲಿ ಆರ್ ಕುಳಿತಿದ್ದಾರೆ ಅಂತಂದ್ರೆ ಎ ಯು ಆರ್ ಮತ್ತು ಡಿ ಯ ಮಧ್ಯೆ ಕುಳಿತಿರುವರು. ಇಲ್ಲಿ ಆರ್ ಕುಳಿತಿದ್ದಾರೆ ಅಂತಂದ್ರೆ ಇಲ್ಲಿ ಡಿ ಇರಬೇಕಾಗುತ್ತೆ, ಇಲ್ಲಿ ಎ ಇರಬೇಕಾಗುತ್ತೆ. ಎ ಯು ಆರ್ ಮತ್ತು ಡಿ ಯ ಮಧ್ಯೆ ಕುಳಿತಿರುವರು, ಅದೇ ಬಂತ. ಓಕೆ, ಇವಾಗ ಎ ಯ ಬಲಕ್ಕೆ ಯಾರು ಕುಳಿತಿದ್ದಾರೆ ಅಂತ ನಮ್ಮ ಕ್ವಶನ್ ಐತಿ. ಎ ಈ ಕಡೆ ಮುಖ ಮಾಡಿ ಈ ಕಡೆ ಕುಳಿತಿದ್ದಾಳೆ ಅಂತಂದ್ರ ಅವಳ ಬಲಕ್ಕೆ ಆರ್ ಕುಳಿತಿರ್ತಾರೆ. ಸೊ ಆಪ್ಷನ್ ಸಿ, ಆರ್ ಇಸ್ ದಿ ರೈಟ್ ಆನ್ಸರ್. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲಿನ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್, ಒಂದು ಲೇಖನದ ಗುರುತು ಬೆಲೆ 1000, ಇದನ್ನು 10%, 5%, 20% ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಲೇಖನದ ಮಾರಾಟ ಬೆಲೆಯನ್ನು ಕಂಡುಹಿಡಿಯಿರಿ. ಓಕೆ, ಸಿಂಪಲ್ ಇದೆ. ಡಿಸ್ಕೌಂಟ್ ಮೇಲಿನ ಕ್ವಶನ್ ಇದು. ಒಂದು ಲೇಖನದ ಬೆಲೆ ಎಷ್ಟು? ಮಾರ್ಕೆಟ್ ಪ್ರೈಸ್ 1000 ರೂಪಾಯಿ. ಇದನ್ನ ಮೊದಲು 10% ಡಿಸ್ಕೌಂಟ್ ನಲ್ಲಿ ಮಾರ್ತಾರ. ರಿಯಾಯಿತಿ ಅಂದ್ರೆ ಡಿಸ್ಕೌಂಟ್. 10% ರಿಯಾಯಿತಿಯಲ್ಲಿ ಮಾರ್ತಾರ. 10% ಅಂದ್ರೆ ಏನು? 10% ಅಂದ್ರೆ ಏನು? 10/100 ಅಂತ ಬರ್ಕೊಳ್ಬೋದಾ? 100ಕ್ಕೆ 10ರಂತೆ ಡಿಸ್ಕೌಂಟ್ ಅಂತ ಅರ್ಥ. 100ಕ್ಕೆ 10 ಡಿಸ್ಕೌಂಟ್ ಕೊಟ್ಟಾಗ 90ಕ್ಕೆ ಮಾರ್ದಂಗವ. ಸೊ ಈ 1000ಕ್ಕೆ 100ಕ್ಕೆ 10 ಡಿಸ್ಕೌಂಟ್ ಕೊಟ್ಟು 90ರಂಗ್ ಮಾರ್ದ. ನೆಕ್ಸ್ಟ್ ಏನ್ ಮಾಡಿದ? ಮತ್ತೆ 5% ಡಿಸ್ಕೌಂಟ್ ಕೊಟ್ಟ. 5% ಅಂದ್ರೆ 100ಕ್ಕೆ 5 ಅಂತ. 100ಕ್ಕೆ 5 ಡಿಸ್ಕೌಂಟ್ ಕೊಟ್ರೆ 95ಕ್ಕೆ ಮಾರ್ದಂಗ. ಸೊ 100ಕ್ಕೆ 95ರಂಗ್ ಮಾರ್ದ. ಮತ್ತೇನ್ ಮಾಡ್ದ? ಮತ್ತೆ 20% ಡಿಸ್ಕೌಂಟ್ ಕೊಟ್ಟ. ಈ 20% ನಾನು 20/100 ಅಂತ ಕೂಡ ಬರ್ಕೊಳ್ಬಹುದು. 100ಕ್ಕೆ 20% ಡಿಸ್ಕೌಂಟ್ ಕೊಟ್ರೆ ಎಷ್ಟಕ್ಕೆ ಮಾರ್ದಂಗ? 80ಕ್ಕೆ ಮಾರ್ದಂಗ. 100ಕ್ಕೆ 80ಕ್ಕೆ ಮಾರ್ದಂಗ. ಸೊ ಇದ್ರ ಮಾರಾಟದ ಬೆಲೆ ಎಷ್ಟು ಅಂತ ಇದನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಈ 3 0 ಕ್ಯಾನ್ಸಲ್, 4 0 ಕ್ಯಾನ್ಸಲ್, ಈ 4 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಕರೆಕ್ಟ್ ಇದೆ. ಓಕೆ, 5 2 10, 5 19 95, 2 1 2, 2 4 8, 19 4 78, ಸರಿ 76, 19 4 76, 76 × 9 ಅಂದ್ರೆ 63 ಪ್ಲಸ್ 5 ಅಂದ್ರೆ 68, 886. ಸೊ ಆಪ್ಷನ್ ಎ 684 ಇಸ್ ದಿ ರೈಟ್ ಆನ್ಸರ್. ಇದನ್ನ ಕ್ಯಾಲ್ಕುಲೇಷನ್ ಇನ್ನೂ ಮಾಡ್ತೀನಿ. ಅದರ ಮಾರ್ಕ್ ಪ್ರೈಸ್ ಎಷ್ಟಿತ್ತು? 1000 ಇತ್ತು. ಮೊದಲ 10% ಡಿಸ್ಕೌಂಟ್ ಕೊಟ್ಟರು. 10% ಡಿಸ್ಕೌಂಟ್ ಅಂದ್ರೆ 90/100 ಅಂತ. ಈ 90/100 ನಾನು 9/10 ಅಂತ ಕೂಡ ಬರ್ಕೊಳ್ಬಹುದು, ಬಿಕಾಸ್ 0 ಕ್ಯಾನ್ಸಲ್ ಆಗುತ್ತೆ. ಸೊ ನಾನು ಡೈರೆಕ್ಟ್ 9/10 ಅಂತ ಬರ್ಕೊಳ್ತೀನಿ. ಆಮೇಲೆ 5% ಡಿಸ್ಕೌಂಟ್ ಕೊಟ್ಟರು. 5% ಅಂದ್ರೆ 95/100 ಅಂತ. ಈ 95/100 ನಾನು 19/20 ಅಂತ ಕೂಡ ಬರ್ಕೊಳ್ಬಹುದು. ಆಮೇಲೆ 20% ಡಿಸ್ಕೌಂಟ್ ಆಯ್ತು. 20% ಡಿಸ್ಕೌಂಟ್ ಅಂದ್ರೆ 80ಕ್ಕೆ ಮಾರಿದ್ರು 100ಕ್ಕೆ. ಈ 80/100 ನಾನು
4/5 ಅಂತ ಕೂಡ ಬರ್ಕೊಳ್ಬೋದು. 24 80 25 100. ಸೊ ಈಗ ಏನು ಮಾಡ್ತೀನಿ, ಈ 0 ಕ್ಯಾನ್ಸಲ್, 21 20 25 100, ಈ 5 ಕ್ಯಾನ್ಸಲ್, 4 ಮೊದಲೇ 36, 36 ಇಂಟು 19 ಅಂದರೆ 19 114, 3 57, 57 ಪ್ಲಸ್ 11 ಅಂದರೆ 68. ಸೊ ಅದರ ಮಾರಾಟದ ಬೆಲೆ 684 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಥಮೆಟಿಕಲ್ ಆಪರೇಷನ್ ಮೇಲಿನ ಕ್ವಶನ್ ಇದು. ಪ್ಲಸ್ ಎಂದರೆ ವ್ಯವಕಲನ, ಮಲ್ಟಿಪ್ಲೈ ಎಂದರೆ ವಿಭಾಗ, ಡಿವಿಷನ್ ಎಂದರೆ ಸಂಕಲನ ಮತ್ತು ಮೈನಸ್ ಎಂದರೆ ಗುಣಾಕಾರ. ಆಗ 15 ಇಂಟು 5 ಪ್ಲಸ್ 78 ಮೈನಸ್ 5 ಡಿವೈಡ್ ಬೈ 4 ಈಕ್ವಲ್ ಟು ಏನು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಇಂಟು ಮಾರ್ಕ್ ಇರೋದು ವಿಭಾಗ ಅಂತೆ, ಅಂದರೆ ಡಿವಿಷನ್ ಅಂತೆ, ಬರ್ಕೊಳ್ತೀನಿ. ನೆಕ್ಸ್ಟ್ 5 ಇದೆ, ಆಮೇಲೆ ಪ್ಲಸ್ ಇದೆ, ಬಟ್ ಆ ಪ್ಲಸ್ ಅನ್ನೋದು ವ್ಯವಕಲನ ಅಂತೆ, ಮೈನಸ್ ಅಂತೆ. ಆಮೇಲೆ 78 ಇದೆ, ಆಮೇಲೆ ನಮಗೆ ಮೈನಸ್ ಇದೆ, ಬಟ್ ಆ ಮೈನಸ್ ಅನ್ನೋದು ಗುಣಾಕಾರ ಅಂತೆ, ಸೊ ಬರ್ಕೊಳ್ತೀನಿ. ಆಮೇಲೆ 5 ಇದೆ, ಆಮೇಲೆ ಭಾಗಾಕಾರ ಇದೆ, ಬಟ್ ಭಾಗಾಕಾರ ಅನ್ನೋದು ಸಂಕಲನ ಅಂತೆ, ಬರ್ಕೊಂಡೆ. ಆಮೇಲೆ 4 ಇದೆ. ನಮಗೆ ಬೋರ್ಡ್ ಮಾಸ್ ರೂಲ್ ಗೊತ್ತಿರಬೇಕು, ನಿನ್ನೆ ಕೂಡ ಹೇಳಿದ್ದೆ ಇದನ್ನು. ಬೋರ್ಡ್ ಮಾಸ್ನಲ್ಲಿ ಮೊದಲು ಬ್ರಾಕೆಟ್ನಲ್ಲಿ ಇರೋದನ್ನು ಮಾಡ್ಕೋಬೇಕು, ಇಲ್ಲಿ ಯಾವುದು ಬ್ರಾಕೆಟ್ನಲ್ಲಿ ಇಲ್ಲ, ಸೊ ಇದನ್ನು ಬಿಟ್ಬಿಡ್ತೀನಿ. ಆಮೇಲೆ ಆಫ್ ಅಂತ ಇರೋದನ್ನು ಮಾಡ್ಕೋಬೇಕು, ಇಲ್ಲಿ ಯಾವುದು ಆಫ್ ಅಂತ ಇಲ್ಲ, ಸೊ ಇದನ್ನು ಬಿಟ್ಬಿಡ್ತೀನಿ. ಆಮೇಲೆ ಡಿವಿಷನ್ ಮಾಡ್ಕೋಬೇಕು, ಇಲ್ಲಿ ಒಂದು ಡಿವಿಷನ್ ಇದೆ, ಸೊ ಇದನ್ನು ಮೊದಲು ಮಾಡ್ಕೊತೀನಿ. 15/5 ಅಂದರೆ 5 3 15 ಮೈನಸ್ 78 ಇಂಟು 5 ಪ್ಲಸ್ 4. ಸೊ ಡಿವಿಷನ್ ಮಾಡಿದೆ. ಆಮೇಲೆ ಏನು ಮಾಡ್ಬೇಕು, ನಾನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 3 ಮೈನಸ್ 78 ಇಂಟು 5 ಅಂದರೆ ಮಲ್ಟಿಪ್ಲೈ ಹೆಂಗೆ ಮಾಡ್ಬೇಕು, ಇದನ್ನು ಮೊದಲು ಈ 10ನೇ ಸ್ಥಾನದಲ್ಲಿರೋ ಸಂಖ್ಯೆಗೆ ನಾನು ಮಲ್ಟಿಪ್ಲೈ ಮಾಡ್ಕೋತೀನಿ. 5 ಇಂಟು 7 ಅಂದರೆ 35, ಇದು 10ನೇ ಸ್ಥಾನದಲ್ಲಿರೋದ್ರಿಂದ 350 ಆಯಿತು. ಆಮೇಲೆ 8 ಇಂಟು 5 ಅಂದರೆ 40, 8 5 40, ಸೊ ಎರಡನ್ನೂ ಆ್ಯಡ್ ಮಾಡಿದರೆ 390 ಆಗುತ್ತೆ. ಸೊ 78 ಇಂಟು 5 ಅಂದರೆ 390 ಪ್ಲಸ್ 4. ಇವಾಗ ಎಡಿಷನ್ ಆದರೂ ಮೊದಲು ಮಾಡ್ಬೋದು ಅಥವಾ ಸಬ್ಸ್ಟ್ರಾಕ್ಷನ್ ಆದರೂ ಮೊದಲು ಮಾಡ್ಬೋದು. 4 ಪ್ಲಸ್ 3 7, ಈ 390ಯಲ್ಲಿ 7 ತೆಗೆದ್ರೆ ಮೈನಸ್ 383 ಆಗುತ್ತೆ ಆನ್ಸರ್. minus 383 is the right answer. Option A is the right answer. Next question. ರಾಮನ ಆದಾಯವು ಶ್ಯಾಮನ ಆದಾಯಕ್ಕಿಂತ 20% ಹೆಚ್ಚು, ರಾಮನ ಆದಾಯಕ್ಕಿಂತ ಶ್ಯಾಮನ ಆದಾಯ ಎಷ್ಟು % ಕಡಿಮೆ? ಪರ್ಸೆಂಟೇಜ್ ಮೇಲಿನ ಕ್ವಶನ್ ಇದು. ಇವನು ರಾಮ್, ಇವನು ಶ್ಯಾಮ್. ರಾಮನ ಆದಾಯ ಶ್ಯಾಮನ ಆದಾಯಕ್ಕಿಂತ 20% ಹೆಚ್ಚಂತ. ಶ್ಯಾಮನ ಆದಾಯ ಏನಾದರೂ 100 ಇದ್ರೆ ರಾಮನ ಆದಾಯ 120 ಇರುತ್ತೆ. 20% ಹೆಚ್ಚಂದ್ರೆ ಆಗ್ಲೇ ಹೇಳಿದೆ ನಾನು, ಈ 20% ಅನ್ನ ನಾವು 20/100 ಅಂತ ಕೂಡ ಬರ್ಕೊಳ್ಬಹುದು. 100ಕ್ಕೆ 20 ಹೆಚ್ಚಂತ ಅಂದ್ರೆ ಈ ಒಂದು 100 ಇದ್ರೆ ಇವ್ 120 ಇದೆ ಅಂತ. ರಾಮನ ಆದಾಯಕ್ಕಿಂತ ಶ್ಯಾಮನ ಆದಾಯ ಎಷ್ಟು ಕಡಿಮೆ ಇದೆ? 120ಕ್ಕೆ 20 ಕಡಿಮೆ ಇದೆ, 20 ಕಡಿಮೆ ಇದೆ. ಎಷ್ಟಕ್ಕೆ? 120ಕ್ಕೆ. ನಮಗೆ ಪರ್ಸೆಂಟೇಜ್ ನಲ್ಲಿ ಕೇಳಿದಾರೆ, ಶೇಕಡ ಅಂತ ಕೇಳಿರೋದ್ರಿಂದ ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. 25 100, 26 120. ಸೊ 20 ಇಂಟು 5 ಅಂದರೆ 100, 100/6 ಅಂದ್ರೆ 100/3 ಅಂದ್ರೆ 33.33 ಆಗುತ್ತೆ. ಈ 6 ಅನ್ನೋದು ಡಬಲ್ ಆಗಿರೋದ್ರಿಂದ 33.33 ನಾನು ಡಿವೈಡ್ ಮಾಡ್ಕೋತೀನಿ. 33.33 ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಆನ್ಸರ್ 16.66% ಬರುತ್ತೆ. ಸೊ ಇದರ ಆನ್ಸರ್ 16.66%. ಮುಂದಿನ ಪ್ರಶ್ನೆ. 4 ಸೈಕಲ್ ಟೈರ್ಗಳು ಮತ್ತು 3 ಟ್ಯೂಬ್ಗಳ ಬೆಲೆ 720, ಆದರೆ 3 ಸೈಕಲ್ ಟೈರ್ಗಳು ಮತ್ತು 4 ಟ್ಯೂಬ್ಗಳ ಬೆಲೆ 610. ಟ್ಯೂಬ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನಾನು TY ಅಂತ ಬರ್ಕೊಂತೇನೆ. 4 ಟೈರು ಮತ್ತು 3 ಟ್ಯೂಬ್ಗಳ ಬೆಲೆ 720 ಅಂತ. 3 ಟೈರ್ ಪ್ಲಸ್ 4 ಟ್ಯೂಬ್ಗಳ ಬೆಲೆ 610 ರೂಪಾಯಿ ಅಂತ. ಟ್ಯೂಬ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಅನ್ನೌನ್ ವ್ಯಾಲ್ಯೂ 2 ಅದಾವು, ಟ್ಯೂಬ್ದು ಗೊತ್ತಿಲ್ಲ, ಟೈರ್ದು ಗೊತ್ತಿಲ್ಲ, ಇಕ್ವೇಶನ್ಸ್ ಕೂಡ 2 ಅದಾವು. ಅವಾಗ ಏನು ಮಾಡ್ಬೇಕು, ನಾವು ಯಾವುದಾದ್ರೂ ಒಂದು ಅನ್ನೌನ್ನ ರಿಮೂವ್ ಮಾಡಬೇಕು. ಇವಾಗ ನಾವು ಟ್ಯೂಬ್ ಬೇಕಾಗಿರೋದ್ರಿಂದ ಟೈರ್ ಅನ್ನೋದನ್ನ ರಿಮೂವ್ ಮಾಡ್ತೇನೆ. ಟೈರ್ ಅನ್ನೋದನ್ನ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಎರಡು ಕಡೆ ಸೇಮ್ ನಂಬರ್, ಎರಡು ಕಡೆ ಸೇಮ್ ಕೋಎಫಿಷಿಯಂಟ್ ಬರುವಂತೆ ನೋಡ್ಕೋಬೇಕು. ಸೊ ಎರಡು ಕಡೆ ಸೇಮ್ ಬರ್ಬೇಕಂದ್ರೆ ಈ ಇಕ್ವೇಶನಿಗೆ ನಾನು
3ರಿಂದ ಮಲ್ಟಿಪ್ಲೈ ಮಾಡ್ತೀನಿ, ಈ ಇಕ್ವೇಷನ್ನಿಗೆ 4ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಕ್ವೇಷನ್ನಿಗೆ 3ರಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತಾ, 4 3 12 12 ಟಿ ವೈ ಪ್ಲಸ್ 3 3 9 9 ಟ್ಯೂಬ್ ಈಕ್ವಲ್ ಟು 720 × 3 ಅಂದ್ರೆ 2160. ಈ 4ಅನ್ನು ನಾನು ಈ ಇಕ್ವೇಷನ್ನಿಗೆ ಮಲ್ಟಿಪ್ಲೈ ಮಾಡ್ತೇನೆ. 12 ಟ್ಯೂಬ್ ಪ್ಲಸ್ 4 4 16 ಸಾರಿ 12 ಟೈರ್ ಪ್ಲಸ್ 4 4 16 16 ಟ್ಯೂಬ್ ಈಕ್ವಲ್ ಟು ಇಷ್ಟಾಗುತ್ತೆ. ಈ ಇಕ್ವೇಷನ್ನಲ್ಲಿ ಈ ಇಕ್ವೇಷನನ್ನು ಮೈನಸ್ ಮಾಡ್ತೀನಿ. 12 ಟೈರಲ್ಲಿ 12 ಹೋದರೆ 0 ಪ್ಲಸ್ 16 ಟ್ಯೂಬ್ನಲ್ಲಿ 9 ಹೋದರೆ 7 ಟ್ಯೂಬ್ ಈಕ್ವಲ್ ಟು 2440ರಲ್ಲಿ 2160 ಹೋದರೆ 0 0 14 6 ಹೋದರೆ 8 1 ಕ್ಯಾರಿ ಆಗುತ್ತೆ. 4ರಲ್ಲಿ 2 ಹೋದರೆ 2. ನೀವು ಬೇಕಿದ್ರೆ ಇದೇ ಈಕ್ವೇಷನ್ನ ಮೊದಲು ಬರ್ಕೊಂಡು ಆಮೇಲೆ ಈ ಈಕ್ವೇಷನ್ನ ಇದರಲ್ಲಿ ಮೈನಸ್ ಮಾಡ್ಕೋಬಹುದು. ಟ್ಯೂಬ್ ಈಕ್ವಲ್ ಟು 280 / 7 7 3 20 ಸಾರಿ 7 4 28 0 0. ಸೊ ಒಂದು ಟ್ಯೂಬ್ನ ಬೆಲೆ 40 ರೂಪಾಯಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.